ನಟ ದರ್ಶನ್ಗೆ ಮಾಫಿ ಸಾಕ್ಷಿಯ ಸಂಕಷ್ಟ ಶುರುವಾಗಿದೆ. ಮಾಫಿ ಸಾಕ್ಷ್ಯ ವಿಚಾರದಲ್ಲಿ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ನಟ ದರ್ಶನ್ಗೆ ಮಾಫಿ ಸಾಕ್ಷಿಯ ಸಂಕಷ್ಟ ಶುರುವಾಗಿದೆ. ಯಾಕೆಂದ್ರೆ ಮಾಫಿ ಸಾಕ್ಷ್ಯ ವಿಚಾರದಲ್ಲಿ ದರ್ಶನ್ಗೆ ಬಿಗ್ ಶಾಕ್ ಇದು. ಪ್ರದೋಷ್ ಅರ್ಜಿಗೆ ಇತರೆ ಆರೋಪಿಗಳ ವಾದವನ್ನ ಆಲಿಸಬೇಕಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಉಳಿದ ಆರೋಪಿಗಳ ಆಕ್ಷೇಪಣೆಯನ್ನ ಕೋರ್ಟ್ ನಿರಾಕರಿಸಿದೆ. ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಆಕ್ಷೇಪಣಾ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ದರ್ಶನ್ ಮನವಿಯನ್ನು ತಿರಸ್ಕರಿಸಿರುವಂಥದ್ದು 59ನೇ CCH ಕೋರ್ಟ್. ಪ್ರದೋಷ್ ಅರ್ಜಿಯ ಕುರಿತು ಯಾರೂ ಆಕ್ಷೇಪಣೆಯನ್ನು ವ್ಯಕ್ತಪಡಿಸುವಂತಿಲ್ಲ ಅಂತ ಹೇಳಿದೆ ನ್ಯಾಯಾಲಯ. A14 ಪ್ರದೋಷ್ ಮಾಫಿ ಸಾಕ್ಷಿಯ ಅರ್ಜಿಯನ್ನು ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. 59ನೇ CCH ಕೋರ್ಟ್ನಿಂದ ನಾಳೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿರುವಂಥದ್ದು. ಈಗ ಪ್ರದೋಷ್ ಮಾಫಿ ಸಾಕ್ಷಿಯಿಂದ ದರ್ಶನ್ಗೆ ಢವ ಶುರುವಾಗಿದೆ. ಪ್ರದೋಷ್ ಮತ್ತು ದರ್ಶನ್ ಇಬ್ಬರು ಸಹ ಒಂದೇ ಸೆಲ್ನಲ್ಲಿದ್ದರು. ಆದರೆ ಆ ಸೆಲ್ನಲ್ಲಿ ಅದು ಏನಾಯಿತೋ ಏನೋ ಗೊತ್ತಿಲ್ಲ. ದರ್ಶನ್ ಮತ್ತು ಪ್ರದೋಷ್ ನಡುವೆ ಕಿರಿಕಿರಿ ಆಗಿದೆ ಅನ್ನುವ ಮಾಹಿತಿ ಇದೆ. ಹಾಗಾಗಿ ಪ್ರದೋಷ್ ಈಗ ದರ್ಶನ್ ಅವರ ವಿರುದ್ಧವೇ ಮಾಫಿ ಸಾಕ್ಷಿ ಆಗಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ತನ್ಪಾಡಿಗೆ ತಾನಿದ್ದೆ. ಆದರೆ ಈ ದರ್ಶನ್ ಜೊತೆ ಸೇರ್ಕೊಂಡು ನನ್ನ ಜೀವನನೇ ನಾನು ಹಾಳು ಮಾಡ್ಕೊಂಡಿದ್ದೀನಿ. ನೆಟ್ಟಿಗೆ ನಾನು ಮನೇಲಿ ಏನೋ ಮಾಡ್ಕೊಂಡಿದ್ದೆ, ಯಾವುದೋ ಸಣ್ಣ ಪುಟ್ಟ ಗಿಲಮ್ ಅಂತ ಮಾಡ್ಕೊಂಡಿದ್ದೆ. ಸಾಫ್ಟ್ವೇರ್ ಇಂಜಿನಿಯರ್, ನಾನು IT ಕೆಲಸ ಮಾಡ್ಕೊಂಡಿದ್ದಂಥವನು. ಈಗ ಮನೆಗೂ ಯಾವುದೇ ರೀತಿಯಾಗಿ ದಿಕ್ಕಿಲ್ಲದಂತೆ ಮಾಡ್ಕೊಂಡಿದ್ದೀನಿ. ಜೈಲಿನಲ್ಲಿ ನಾನು ಯಾಕೆ ಕೊಳಿಬೇಕು ದರ್ಶನ್ಗೋಸ್ಕರ ಅನ್ನುವ ಮನಸ್ಥಿತಿಗೆ ಪ್ರದೋಷ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಪ್ರದೋಷ್ ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ಏನಿದೆ, ಸಹಕಾರ ನೀಡುವಂತೆ ದರ್ಶನ್ ನನಗೆ ಮನವಿ ಮಾಡಿದ್ರು. ರೇಣುಕಾಸ್ವಾಮಿಯ ವಿಚಾರದಲ್ಲಿ ಸಹಕಾರ ನೀಡುವಂತೆ, ಅಂದರೆ ರೇಣುಕಾಸ್ವಾಮಿಯ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬರೋದಕ್ಕೆ ಸಹಕಾರ ಕೋರಿದ್ರು. ಸಹಕರಿಸದಿದ್ರೆ ಗನ್ನಿಂದ ಶೂಟ್ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳಿದ್ರು. ಗನ್ನಿಂದ ಶೂಟ್ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ನಾನು ದರ್ಶನ್ಗೆ ಸಪೋರ್ಟ್ ಮಾಡಿದೆ, ಸಹಕರಿಸಿದೆ. ಇದು ಪ್ರದೋಷ್ ಕೊಟ್ಟಿರ್ತಕ್ಕಂಥ ಹೇಳಿಕೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ನಾನು ಅಲ್ಲೇ ಇದ್ದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗುವಂಥ ಟೈಮ್ನಲ್ಲಿ ನಾನು ಅಲ್ಲೇ ಇದ್ದೆ. ರೇಣುಕಾಸ್ವಾಮಿ ಕಳುಹಿಸಿದ್ದಂಥ ಮೆಸೇಜ್ ನೋಡಿ ದರ್ಶನ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಪವಿತ್ರ ಗೌಡ ಕೈಯಲ್ಲಿ ದರ್ಶನ್ ಚಪ್ಪಲಿಯಲ್ಲಿ ಹೊಡೆಸಿದ್ರು. ಪವಿತ್ರ ಗೌಡ ಕೈಯಲ್ಲಿ ದರ್ಶನ್ ಅವರು ಚಪ್ಪಲಿಯಲ್ಲಿ ಹೊಡೆಸಿದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ಹೊಡೆದ್ರು ರೇಣುಕಾಸ್ವಾಮಿಗೆ. ನಾನು ಬೇಡ ಅಂತ ಹೇಳ್ಕೊಂಡೆ. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ ಹೊಡೆದ್ರು. ನಾನು ಬೇಡ ಅಂತ ಹೇಳಿದೆ. ದರ್ಶನ್ ಕುತ್ತಿಗೆ ಮತ್ತು ಎದೆಗೆ ಕಾಲಿನಿಂದ ಹೊಡೆದ್ರು. ದರ್ಶನ್ ಅವರು ರೇಣುಕಾಸ್ವಾಮಿ ಕುತ್ತಿಗೆ ಮತ್ತು ಎದೆಗೆ ಕಾಲಿನಿಂದ ಹೊಡೆದ್ರು. ಆಗ ನಾನು ದರ್ಶನ್ ಅವರಿಗೆ ಹೊಡೆಯೋದನ್ನು ತಡೆದಿದ್ದೆ. ಬೇಡ ಅಂತ ಹೇಳಿದ್ದೆ, ನಾನು ಹೊಡಿಬೇಡಿ ಅಂತ ಹೇಳಿದ್ದೆ ನಾನು ದರ್ಶನ್ಗೆ. ಆದಾಗ್ಯೂ ಸಹ ಅವರು ಹೊಡೆದ್ರು. ಸಾವಿನ ಸುದ್ದಿ ಕೇಳಿ ದರ್ಶನ್ಗೆ ಶಾಕ್ ಆಯಿತು. ಈ ಟೈಮ್ನಲ್ಲಿ ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿಯ ಶವವನ್ನು ಎಸೆಯೋದಕ್ಕೆ ಸೂಚನೆ ಕೊಟ್ಟರು ಅಂತ ಪ್ರದೋಷ್ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾನೆ.